ಈ ಚಿತ್ರದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದಾವೆ ಅಂತೇಳಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ರೈಟ್ ಸ್ನೇಹಿತರೆ, ಇದಕ್ಕೆ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾವು ನೋಡ್ತಾ ಹೋದಾಗ ಮೊದಲು ನೋಡಬೇಕಾಗಿರುವಂಥದ್ದು ಫಸ್ಟ್ ಇಲ್ಲಿ ಎರಡು ಸ್ಕ್ವೇರ್ ಅಥವಾ ಬರುತ್ತೆ. ಸೊ ಮೊದಲು ಈ ನೋಡಿ ಈ ರೆಡ್ಡಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಮಾರ್ಕ್ ಮಾಡ್ಕೊಂಡಾಗ ತಾವು ನೆನಪಲ್ಲಿ ಇಟ್ಕೋಬೇಕು, ಯಾವುದೇ ವರ್ಗದ ಒಳಗಿನ ತ್ರಿಭುಜಗಳ ಸಂಖ್ಯೆ ನಿಂಗೆ ನಂಬರ್ ಕೊಡಿ. 1 2 3 ಮತ್ತು 4 4 8 ಆಗುತ್ತೆ. ಸೊ ಟೋಟಲ್ ಇದರಲ್ಲಿ 8 ಆದವು. ಈ ರೆಡ್ಡಲ್ಲಿ ನಾನು ಮಾರ್ಕ್ ಮಾಡಿಲ್ಲ, ಇದರಿಂದ 8 ತ್ರಿಭುಜಗಳು ನಮಗೆ ಸಿಕ್ಕಾಗಿದೆ. ಸೊ ಹಾಗಾದರೆ ನೆಕ್ಸ್ಟ್ ನಾನು ಏನು ಮಾಡಬೇಕಾಗುತ್ತೆ ಅಂತಂದರೆ ರೈಟ್, ಸೊ ಬೇರೆ ಈ ನೋಡೋಣ, ಇದರಿಂದ ನಾವು ನೋಡಿ ಇಷ್ಟನ್ನು ತಗೊಂಡು ರೈಟ್, ಸೊ ಇದನ್ನು ಹಾಕ್ಕೊಂಡು ನೀವು ನೋಡ್ತೀನಿ ಅಂತಂದರೆ ಈ ಎರಡೂ ಸೇರಿಸಿ ಒಂದಂತ ತಗೊಳ್ಳಿ. 1 2 3 ಮತ್ತು 4 ರೈಟ್, 4 8. ಹಾಗಾದರೆ ಸರ್ 8 + 8 16 ಆಗುತ್ತೆ ಸರ್. ಹೌದು, ಇದರಲ್ಲಿ ಆಪ್ಷನ್ 16 ಇಲ್ಲ. ಏನು ಮಾಡಬೇಕು ಸರ್? ಆದರೆ ಇದು 16 ಅಲ್ಲ. ಯಾಕೆ 16 ಅಲ್ಲ ಅಂತಂದಾಗ ನೋಡಿ, ಇದನ್ನು ಸಪ್ರೇಟ್ ತೊಗೊಂಡಾಗ 8 ಸಿಗುತ್ತೆ, ಮತ್ತು ಈ ಏನಿದೆ ಈ ಮೆಜಂತ ಕಲರ್ ತೊಗೊಂಡಿಲ್ಲ, ಇದು ಸಪ್ರೇಟ್ ತೊಗೊಂಡಾಗ 8 ಸಿಗುತ್ತೆ. ಎರಡೂ ಸೇರಿದ್ರೆ 16 ಆಗಬೇಕು. ಬಟ್ ಎರಡೂ ಸೇರಿದ್ರೆ ಏನಾಗುತ್ತೆ ಅಂತಂದರೆ ಈ ಒಂದು ತ್ರಿಭುಜ ಏನು ಬರುತ್ತೆ, ಈ ತ್ರಿಭುಜ ಇದೇನಿದೆ, ಈ ತ್ರಿಭುಜನ ಒಂದು ಇದರಲ್ಲೂ ಸಹ ಕೌಂಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲೂ ಸಹ ನಾನು ಕೌಂಟ್ ಮಾಡ್ಕೊಂಡಿದ್ದೀನಿ. ಒಂದು ತ್ರಿಭುಜನ 2 ಬಾರಿ ಕೌಂಟ್ ಮಾಡ್ಕೊಂಡಿರೋದ್ರಿಂದ 1 ಬಾರಿ ಏನು ಮಾಡಬೇಕಾಗುತ್ತೆ, ಮೈನಸ್ ಮಾಡಬೇಕಾಗತ್ತೆ. 16 - 1 ದಟ್ ಈಸ್ 15. ಸೊ ಹಾಗಾಗಿ ಸರಿಯಾದ ಉತ್ತರ 15 ಆಗಿರುತ್ತೆ. ಥ್ಯಾಂಕ್ ಯು.